ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿನ್ನೆ ನಡೆದಿರುವಂಥ ಪ್ರಿಪರೇಟರಿ ಟು ಹಿಂದಿ 2026 ಅದರ ಕೀ ಆನ್ಸರ್ಗಳನ್ನು ನೋಡೋಣ. ನಿನ್ನೆ ಕೆಲವು ಕಾರಣಾಂತರಗಳಿಂದ ನಿನ್ನೆ ಕ್ಲಾಸ್ ಮಾಡೋಕ್ಕಾಗಲಿಲ್ಲ ರೀ. ಆ ಕಾರಣದಿಂದ ಇವತ್ತು ಕೀ ಆನ್ಸರ್ಗಳನ್ನು ನೋಡೋಣ. ಫಸ್ಟ್ ಒನ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಹತ್ತಿರ್ತಾವೆ ರೀ. ಆಗ ನಮ್ಮ ಚಾನಲ್ಕಿನ ಸಬ್ಸ್ಕ್ರೈಬ್ ಮಾಡಲಿ, ಯಾರು ಸಬ್ಸ್ಕ್ರೈಬ್ ಮಾಡಿರಿ. ಆಗ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ, ಫುಲ್ ವಿಡಿಯೋ ನೋಡಿರಿ. ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಇದ್ರ ಆನ್ಸರ್ಗಳನ್ನು ನಾನು ನೀಡಿರ್ತೀನಿ, ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಐತೆ ಅಲ್ಲಿ ಜಾಯ್ನ್ ಆಗಿರಿ. ನಿಮಗೆ ಬೇಕಾದ ಮಟೀರಿಯಲ್ಗಳನ್ನು ನಾವು ಅಲ್ಲಿ ಲಿಂಕ್ ಆಗಿರ್ತೀನಿ. ಫಸ್ಟ್ ಒನ್ರಿ ಒಂದನೇದಕ್ಕೆ ಸರಿಯಾದ ಉತ್ತರ ಎರಡನೇದು ರೀ. ತದನಂತರ ಎರಡನೇದಕ್ಕೆ ಸರಿಯಾದ ಉತ್ತರ ಎರಡನೇದು ರೀ. ತದನಂತರ ಮೂರನೇದಕ್ಕೆ ಸರಿಯಾದ ಉತ್ತರ 1 ಆಗಿರ್ಬೋದು, 1 ಆಗಿರ್ತದೆ, 1 ಆಗಿದ್ದು ನೋಡ್ರಿ. ತದನಂತರ ಫೋರ್ತ್ ಒನ್ ರೀ, ಫೋರ್ತ್ ಒನ್ ನಾಲ್ಕನೇದು ಫಸ್ಟ್ ಆಗಿರ್ತದೆ, ನಾಲ್ಕನೇ ಸರಿಯಾದ ಉತ್ತರ ಫೋರ್ತ್ ಆಗಿರ್ತದೆ. ಅದೇ ರೀತಿ ಫಿಫ್ತ್ ಒನ್ ಸರಿಯಾದ ಉತ್ತರ 1 ಆಗಿರ್ತದೆ, ಫಿಫ್ತ್ ಒನ್ ಸರಿಯಾದ ಉತ್ತರ 1 ಆಗಿತ್ತು ರೀ. ತದನಂತರ ಸಿಕ್ಸ್ತ್ ಒನ್ ರೀ ಸರಿಯಾದ ಉತ್ತರ 2 ಆಗಿರ್ತದೆ, ಸಿಕ್ಸ್ತ್ ಒನ್ ಸರಿಯಾದ ಉತ್ತರ 2 ಆಗಿರ್ತದೆ. ತದನಂತರ ಸೆವೆಂತ್ ಒನ್ ರೀ ಸರಿಯಾದ ಉತ್ತರ 2. ತದನಂತರ ಎಂಟನೇದಕ್ಕೆ ಮೂರನೇದು ಸರಿಯಾದ ಉತ್ತರ ಆಗಿರ್ತದೆ. ನೀವು ಯಾವ್ದು ಹಾಕ್ಯಾರ ನೋಡ್ರಿ, ಆಗ ಕಮೆಂಟ್ ಮಾಡಿರಿ. ತದನಂತರ ಒಂಬತ್ತನೇದು ಸರಿಯಾದ ಉತ್ತರ 1 ಆಗಿರ್ತದೆ ಸ್ನೇಹಿತರೆ. ಆಗ ನೀವು ಯಾವ ಹಾಕ್ಯಾರ ನೋಡ್ಕೋರಿ ಕ್ವಿಕ್ಕಾಗಿ. 10ನೇ ಕ್ವಶನ್ ರೀ ಸರಿಯಾದ ಉತ್ತರ ಯಾವುದಾಗಿದೆ? 10ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದಾಗಿರ್ತದೆ. ತದನಂತರ ಬಿಟ್ಟ ಸ್ಥಳ ನೋಡೋಣ. ಎರಡನೇದು ಸರಿಯಾದ ಬಿಟ್ಟ ಸ್ಥಳ ಉತ್ತರ ಇದಾಗಿರ್ತದೆ. ತದನಂತರ ಇದು 12ನೇದು ರೀ. ತದನಂತರ 13ನೇದು ಇದು ಲಿಯೇ ಆಗಿರ್ತದೆ. ತದನಂತರ 14ನೇದು ರೀ ಇಲ್ಲಿ ಸಮಾಧಾನ ಆಗಿರ್ತದೆ. ತದನಂತರ 15 ಇಲ್ಲಿ ನೋಡ್ಕೋಬೋದು ನೀವು, ಇದು ಆನ್ಸರ್ ಆಗಿರ್ತದೆ. ಇಲ್ಲಿ ಆನ್ಸರ್ಗಳನ್ನು ಕೊಡಲಾಗಿದೆ, ನೀವು ಸರಿಯಾಗಿ ನೋಡ್ಕೊರಿ. ಲಿಖಿ ತದನಂತರ ಹೊಂದಿಸಿ ಬರೆಯರಿಂದವ ಪ್ರತಿಯೊಂದು ಕ್ವಶನ್ಗೆ ಇಲ್ಲಿ ಆನ್ಸರ್ಗಳನ್ನು ನಾವು ನೀಡಲಾಗೈತಿ. ಅದಕ್ಕೆ ಪ್ರತಿಯೊಂದು ನೋಡ್ಕೊರಿ. ಪ್ರತಿಯೊಂದು ಆನ್ಸರ್ಗಳನ್ನು ಇಲ್ಲಿ ಕೆಳಗಿನಂತೆ ಅದಾವ್ರಿ. ಪ್ರತಿಯೊಂದು ಆನ್ಸರ್ಗಳನ್ನು ನೋಡ್ಕೋರಿ. ಆಗ ಇಲ್ಲಿ ಪ್ರತಿಯೊಂದನ್ನು 2 ಅಂಕದಾಗಲಿ 5 ಅಂಕದಾಗಲಿ 10 ಅಂಕದಾಗಲಿ ಕ್ವಶನ್ಗಳನ್ನು ಇಲ್ದವ ಆನ್ಸರ್ಗಳನ್ನು ಇಲ್ದವ, ನೀವು ಸರಿಯಾಗಿ ನೋಡ್ಕೋರಿ. ಇಲ್ಲಿ ಲಾಂಗ್ ಆನ್ಸರ್ಗಳನ್ನು ಕೀ ಆನ್ಸರ್ಗಳನ್ನೆಲ್ಲನೂ ಕೊಟ್ಟಿರ್ತೀನಿ, ನೀವು ಅವನ್ನ ಸರಿಯಾಗಿ ನೋಡ್ಕೊಂಡು ಅಭ್ಯಾಸ ಮಾಡ್ಬೇಕ್ರಿ. ಪ್ರತಿಯೊಂದಕ್ಕೂ ಆನ್ಸರ್ಗಳನ್ನ ದಾವ ಇಲ್ಲಿ. ಆ ಕಾರಣದಿಂದ ನೀವು ಸರಿಯಾಗಿ ನೋಡ್ಕೊರಿ.
ಇಲ್ಲೇ ಇತ್ತು ಅಂತ ಮತ್ತೊಮ್ಮೆ ಸಿದ್ಧಪಡಿಸಿ ಕೊಡಬಹುದು. ಚೆನ್ನಾಗಿ ಕೇಳೋದು ನಾವೇನೋ ಸರಳ ಭಾಷೆ ಸಿಗೋದು ಸರಿ ಎಲ್ಲರೂ ಒಟ್ಟಿಗೆ